ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನೋಂದಣಿ ಜಟಾಪಟಿ. ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೋಹನ್ ಭಾಗವತ್ ಬೆಂಗಳೂರಿಗೆ ಬರ್ತಿದ್ದಾರಂತೆ. ನೋಂದಣಿಯನ್ನ ದಾಖಲೆ ತರ್ತಿದ್ದಾರೋ ಏನೋ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನೋಂದಣಿ ಜಟಾಪಟಿ. ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಮೋಹನ್ ಭಾಗವತ್ ಬೆಂಗಳೂರಿಗೆ ಬರ್ತಿದ್ದಾರಂತೆ. ನೋಂದಣಿ ದಾಖಲೆಯನ್ನ ತರ್ತಿದ್ದಾರೋ ಏನೋ ಗೊತ್ತಿಲ್ಲ. ನಾನು ಪ್ರಶ್ನೆಯನ್ನ ಕೇಳಿದ್ದೇನೆ, ಅದಕ್ಕೆ ಮೊದಲು ಉತ್ತರವನ್ನ ಕೊಡಲಿ, ನೋಂದಣಿ ದಾಖಲೆಯನ್ನ ತೋರಿಸಲಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಏನೋ ಗೊತ್ತಿಲ್ಲಪ್ಪ, ಮೋಹನ್ ಭಾಗವತ್ ಅವ್ರು ಬರ್ತಾ ಇದಾರಂತಲ್ಲ ಬೆಂಗಳೂರಿಗೆ. ಕಾಗದ ತಗೊಂಡ್ ಬರ್ತಾ ಇದ್ರಲ್ಲೂ ಗೊತ್ತಿಲ್ಲ, ಕೇಳೋಣ ಅಂತ ಬಂದಾಗ. ಕಾನೂನು ಹೋರಾಟ ಏನಕ್ಕೆ ಮಾಡ್ಬೇಕು? ನಾನೆಲ್ಲಿ ತಪ್ಪು ಮಾಡಿದ್ದೀನಿ? ಅವ್ರು ಮಾಡ್ಬೇಕು ಕಾನೂನು ಹೋರಾಟ, ನಾನಲ್ಲ. ನಾನೇನ್ ಪ್ರಶ್ನೆಗಳು ಕೇಳಿದ್ದೀನಿ, ಉತ್ತರ ಕೊಡ್ಲಿ. ಕಾನೂನಾತ್ಮಕವಾಗಿದ್ರೆ ನನಗೆ ಕಾಗದ ಕೊಡ್ತಾ ಇದ್ರಲ್ಲ ಇಷ್ಟೊತ್ತಿಗೆ. ಕಾಗದ ಕೇಳೋದ್ ತಪ್ಪೇನ್ರಿ? ಏನೋ ಗೊತ್ತಿಲ್ಲಪ್ಪ, ಮೋಹನ್ ಭಾಗವತ್ ಅವ್ರು ಬರ್ತಾ ಇದಾರಂತಲ್ಲ ಬೆಂಗಳೂರಿಗೆ. ಕಾಗದ ತಗೊಂಡ್ ಬರ್ತಾ ಇದ್ರಲ್ಲೂ ಗೊತ್ತಿಲ್ಲ, ಕೇಳೋಣ ಅಂತ ಬಂದಾಗ. ಕಾನೂನು ಹೋರಾಟ ಏನಕ್ಕೆ ಮಾಡ್ಬೇಕು? ನಾನೆಲ್ಲಿ ತಪ್ಪು ಮಾಡಿದ್ದೀನಿ? ಅವ್ರು ಮಾಡ್ಬೇಕು ಕಾನೂನು ಹೋರಾಟ, ನಾನಲ್ಲ. ಪ್ರಿಯಾಂಕ್ ದಲಿತ ಎಂಬ ಶೋಭಾ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಷ್ಟು ಜನ ಬಲಿತರು ಇದ್ದಾರೆ ತೋರಿಸಲಿ ಅವರು. ಇವರ ಮನಸ್ಥಿತಿ ಮುಂಚೆಯಿಂದಲೂ ಹೀಗೇನೆ. ಇನ್ನು ನನ್ನ ವಿಧಾನಸೌಧದಲ್ಲಿ ಸೂಟ್ ಹಾಕೊಂಡು ಕೂರ್ತಾನೆ ಅಂದಿದ್ರು. ಕಳೆದ ಚುನಾವಣೆಯಲ್ಲಿ ನನ್ನ ಬಗ್ಗೆ ಅಪಪ್ರಚಾರವನ್ನ ಮಾಡಿದ್ರು. ಯಾಕೆ ನಾನು ಸೂಟ್ ಹಾಕಬಾರ್ದಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಆರ್ಎಸ್ಎಸ್ ಆದಾಯ ಕೇಳಿದ್ರೆ ಇವರಿಗೇಕೆ ಉರಿ? ಇನ್ನು ಆರ್ಎಸ್ಎಸ್ ಬಗ್ಗೆ ಕೇಳಿದ್ರೆ ನಮ್ಮ ಕುಟುಂಬದ ಬಗ್ಗೆ ಇವರು ಮಾತನಾಡ್ತಾರೆ. ಒಬ್ಬ ದಲಿತ ಆರ್ಎಸ್ಎಸ್ ಬಗ್ಗೆ ಕೇಳಬಾರ್ದು ಅನ್ನೋದು ಇವರ ಉದ್ದೇಶವಾಗಿದೆ. ಪ್ರಿಯಾಂಕ್ ದಲಿತ ಎಂಬ ಶೋಭಾ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಬಲಿತಾನೆ ಏನಂತೆ? ಎಷ್ಟ್ ಜನ ಬಲಿತರಿದ್ದಾರೆ ತೋರಿಸ್ಬಿಡಿ ನನಗೆ. ಇವ್ರದ್ದು ಮನಸ್ಥಿತಿ ನೋಡಿ, ಇವಾಗಿಂದಲ್ಲ ಮುಂಚೆಯಿಂದಾನು ಕೂಡ. ನನ್ನ ಮೊದಲನೇ ಎಲೆಕ್ಷನ್, ನಂದು ಎರಡನೇ ಎಲೆಕ್ಷನ್ ನಲ್ಲಿ ಕ್ಯಾಂಪೇನ್ ಏನ್ ಮಾಡಿದ್ರು ಗೊತ್ತಾ ಬಿಜೆಪಿ ಅವರು? ಚಿತ್ತಾಪುರ್ನಲ್ಲಿ ವಿಡಿಯೋ ತೋರಿಸ್ತೀನಿ. ಪ್ರಿಯಾಂಕ್ ಖರ್ಗೆ ಸೂಟ್ ಹಾಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂತಾನೆ ಅಂತ. ಯಾಕೆ ಹಾಕೊಂಬಾರ್ದ ನಾನು ಸೂಟು? ನಾನು ಗಾಡಿಗಳಲ್ಲಿ ಓಡಾಡಬಾರ್ದ? ವಾಟ್ ಇಸ್ ದ ಪ್ರಾಬ್ಲಮ್? ಲೀಗಲಿನೇ ಮಾಡ್ತಾ ಇದ್ದೀನಲ್ಲ. ಆರ್ಎಸ್ಎಸ್ ಆದಾಯ ಕೇಳಿದ್ರೆ ಇವ್ರಿಗೆ ಏನೇ ಕುರಿ? ಇವರೆಲ್ಲರೂ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರಿಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಅದಕ್ಕೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ, ನಮ್ಮ ಕುಟುಂಬದ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ವಾಟ್ ಇಸ್ ದರ್ ಪ್ರಾಬ್ಲಮ್? ಸುನೀಲ್ ಕುಮಾರ್ ಅವರು ನನ್ನ ಭಾಷೆ ಕೇಳ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಕಾನ್ವೆಂಟ್ ದಲಿತ ಅಂತಾರೆ. ಅಲ್ಲಿ ಸದನದಲ್ಲಿ ಏನಪ್ಪ ಫೈಲ್ಸ್ ಬಂದಂಗೆ ಆಡ್ತೀಯ ಅಂತಾರೆ. ಪ್ರಿಯಾಂಕ್ ಖರ್ಗೆ ಒಂದು ಗ್ಲಾಸ್ ಹಾಲ್ ಹೆಚ್ಚು ಕುಡ್ದಿರ್ಬಹುದು, ಅದಕ್ಕೆ ಇವನಿಗೆ ಇಷ್ಟು ಜ್ಞಾನ ಇದೆ ಅಂತ ಹೇಳ್ತಾರೆ. ಇವೆಲ್ಲ ಅವ್ರದ್ದು ಮನಸ್ಥಿತಿ. ಬರ್ರಪ್ಪ ಮಾತಾಡೋಣ ಅಂತ ಹೇಳಿದ್ರೆ ಮಾತಾಡಕ್ ರೆಡಿ ಇಲ್ಲ. ಐ ಆಮ್ ರೆಡಿ ಟು ಡಿಬೇಟ್ ವಿತ್ ಎನಿಬಡಿ. ಆರ್ ದೇ ರೆಡಿ ಟು ಡಿಬೇಟ್ ವಿತ್ ಅ ದಲಿತ್? ದಟ್ ಇಸ್ ದ ಪ್ರಾಬ್ಲಮ್.